ಹಾಯ್ ಗಾಯ್ಸ್, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕುತ್ಕೊಂಡು ತೆನಾಲಿ ರಾಮ ಸೀರಿಯಲ್ ನೋಡ್ತಿದ್ದೆ. ಇದು ಹೊಸ ಐಪ್ಯಾಡ್ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಅತ್ತೆದು ಐಪ್ಯಾಡ್ ಇದು ಕೊಟ್ಟಿದ್ರು. ತೆನಾಲಿ ರಾಮ ಸೀರಿಯಲ್ ನೋಡ್ತಿದ್ದೆ. ನನ್ನ ಫೇವ್ರೆಟ್ ಸೀರಿಯಲ್ ಇದು ಹಿಂದಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಸೀರಿಯಲ್ ಆಫ್ಟರ್ TMKOC, ತಾರಕ್ ಮೆಹತಾ ಕಾ ಉಲ್ಟಾ ಚಶ್ಮಾ. ಗೊತ್ತಿಲ್ಲ ನನಗೆ, ಸೆಕೆಂಡ್ ಬೆಸ್ಟ್ ಏನೋ ಗೊತ್ತಿಲ್ಲ, ಆದರೆ ಇದು ಮಸ್ತ್ ಐತೆ. ಇದು ಸೀರಿಯಲ್ಲು ತೆನಾಲಿ ರಾಮ ಸೀರಿಯಲ್ಲು ಸೋನಿ ಸಬ್ಬಲ್ಲಿ ಬರುತ್ತೆ. ಇದೇನು ಪ್ರಮೋಷನ್ ಅಲ್ಲ, ನಾನು ಹೇಳ್ತಾರದಷ್ಟೇ. ಈ ಸೀರಿಯಲ್ ಬರುತ್ತೆ. ಸೀರಿಯಲ್ ಈಗ ಸೀಸನ್ 2 ಬಿಟ್ಟವ್ರೆ. ಇದು 804 ಐತೆ. 804 ಎಪಿಸೋಡ್ಸ್ ಐತೆ ಅಷ್ಟೇ. ಮಸ್ತ್ ಐತಿ ಈ ಸೀರಿಯಲ್ಲು. ಇದು ಮೊದಲೇ ಹೇಳ್ತಾ ಇದ್ದೀನಿ, ಯಾವುದು ಪ್ರಮೋಷನ್ ಅಲ್ಲ ಇದು. ಓಕೆ, ನಿಮಗೆ ಆಮೇಲೆ ಸಿಗ್ತೀನಿ. ಇದು ಮುಗಿಸೋದಂದರೆ ಇವತ್ತೇ ಫುಲ್ ನೋಡೋಲ್ಲ ನಾನು, ಅಷ್ಟು ಟೈಮಿಲ್ಲ, ಓದ್ಕೊಬೇಕು. ಒಂದು 50 ಎಪಿಸೋಡ್ ಮುಗಿಸ್ಬಿಟ್ಟು ಸಿಗ್ತೀನಿ ನಿಮಗೆ. ಓಕೆ ಗೈಸ್, ಹಂಗೆ ಈ ಸೀರಿಯಲ್ ನೋಡ್ತಿದ್ದೆ, ನೆನಪಾಯ್ತು ಹಂಗೆ ಯೂಟ್ಯೂಬ್ ಅಂತ ನೆನಪಾಯಿತು. ಸಬ್ಸ್ಕ್ರೈಬೇ ಮಾಡಿಲ್ಲ ನೀವು 7 ಸಬ್ಸ್ಕ್ರೈಬರ್ಸ್ ಆಗಿರೋದು. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡ್ಬಿಟ್ಟು ಹಂಗೆ ಹೊರಟೋಗ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಂದು 50 ಸಬ್ಸ್ಕ್ರೈಬರ್ಸ್ ಟಾರ್ಗೆಟ್ ನಿಮಗೆ ಈ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನಮ್ಗೆ ಅವಶ್ಯಕತೆ ಇದೆ, ಪ್ಲೀಸ್ ಗೈಸ್. ಈಗ ಮೊದಲೇ ನೋಡಿದ್ದೀನಿ ಈ ಸೀರಿಯಲ್ಲು, ತಿರ್ಗಾ ನೋಡ್ತಾ ಇದ್ದೀನಿ. ಸೀರಿಯಲ್ ತೆನಾಲಿ ರಾಮ ಅಂತ ಸೀರಿಯಲ್ ನೋಡ್ತಾ ಇದ್ದೀನಿ. ಇದು ಮೊದಲೇ ನೋಡಿದ್ದೆ, ಈಗ ತಿರ್ಗಾ ನೋಡ್ತಾ ಇದ್ದೀನಿ. ಯೂಟ್ಯೂಬಲ್ಲ, ಏರ್ಟೆಲ್ ಎಕ್ಸ್ಟ್ರೀಮಲ್ಲಿ ನೋಡಿದ್ದೆ ನಾನು. ಈಗ ತಿರ್ಗಾ ನೋಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಆವಾಗಲೇ ಬಿಟ್ಟಿದ್ದ, ನೋಡಿರಲಿಲ್ಲ. ನಾನು ನೋಡಿದೆ, ಆದರೆ ಬೇಡ ಅಂದ್ಬಿಟ್ಟು ಏರ್ಟೆಲ್ ಎಕ್ಸ್ಟ್ರೀಮಲ್ಲಿ ನೋಡಿದೆ. ಮಸ್ತೇ ಸೀರಿಯಲ್ಲು, ಮಸ್ತ್ ಅಂದರೆ ಮಸ್ತು. ತಿರ್ಗಾ ನೋಡ್ತಾ ಇದ್ದೀನಿ ಎಪಿಸೋಡ್ 1ಇಂದ. ಸೊ ನಿಮ್ಗೆ ಆಮೇಲೆ ಸಿಗ್ತೀನಿ. ನೋಡ್ತಿದ್ದೀನಿ ಎಷ್ಟು ಎಪಿಸೋಡ್ ಅಂದರೆ 8 ಎಪಿಸೋಡ್ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ. ಮತ್ತು ರೀವಾಚ್ ಮಾಡ್ತಾಯಿದ್ದೀನಿ, ನಂಗೆ ಗೊತ್ತು ಇವೆಲ್ಲ ಸ್ಟೋರಿ. ನೋಡ್ತಾ ಇದ್ದೀನಿ ತಿರ್ಗಾ. ಬೈ ದ ವೇ, ನಮ್ಗೆ ಇವತ್ತು ಹಾಫ್ ಡೇ ಇತ್ತು. ಕಾಲೇಜಲ್ಲ, ಸ್ಕೂಲ್ ನಮ್ಮದು, ಸಾರಿ. ಹಾಫ್ ಡೇ ಇತ್ತು, ಅದಕ್ಕೆ ಬಂದಿದ್ದೆ. ಆಮೇಲೆ ಓದ್ಕೊಬೇಕು, ನೋಡ್ಬಿಟ್ಟು ಓದ್ಕೊಬೇಕು. ನಿಮ್ಗೆ ಆಮೇಲೆ ಸಿಗ್ತೀನಿ. ಗೈಸ್, ಇವಾಗ ತಾನೇ ನಮ್ಮ ಅಪ್ಪ ಬಂದರು. ಅಪ್ಪ ಹಾಯ್ ಹೇಳು. ನೋಡ್ರಿ, ಇವರೇ ನಮ್ಮಪ್ಪ. ಸೊ ಗೈಸ್, ಈಗೂ ಇದನ್ನೇ ನೋಡ್ತಿದ್ದೆ. ಸಾರಿ ಕ್ಯಾಮ್ರಾ, ಇದನ್ನ ನೋಡ್ತಿದ್ದೆ. ಓಕೆ, ಆಮೇಲೆ ಸಿಗ್ತೀನಿ. ಅವಾಗಿಂದ ಇದೇ ಹೇಳ್ತಾ ಇದ್ದೀನಿ, ಆಮೇಲೆ ಸಿಗ್ತೀನಿ ಅಂತ. ಓಕೆ, ಆಮೇಲೆ ಸಿಗ್ತೀನಿ. ಗೈಸ್, ನೆನ್ನೆ ಬ್ಲಾಗು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದೆ. ಇವಾಗ ಮತ್ತೆ ಶುರು ಮಾಡ್ತಾ ಇದ್ದೀನಿ. ಇದು ಎಂಡಲ್ಲ, ಇನ್ನೂ ಇದೆ ಬ್ಲಾಗ್ಸು. ಸೊ ಸಾರಿ, ಬ್ಲಾಗ್ ಇದೆ. ನೋಡ್ತಿದ್ದೆ ಇನ್ನೂ ಇದನ್ನೇ, ಸಾಕಿಷ್ಟು ಚಾಕಿ. ಸೊ ಗೈಸ್, ನಮ್ಮ ಮನೆಯೆಲ್ಲ ನೋಡಿದ್ದೀರಾ. ಹೌಸ್ ಟೂರ್ ಯಾರನ್ನ ನೋಡಿಲ್ಲ ಅಂದರೆ ನೋಡಿ. ಫಸ್ಟು ಇದು ಆದಮೇಲೆ ಅದನ್ನು ನೋಡಿ. ಈಗ ಊಟ ಅನ್ನ ಮಾಡೋರೆ, ಜೊತೆಗೆ ಗೊಜ್ಜು ಮಾಡೋರೆ. ಇಲ್ಲಿ ಸಾಂಬಾರಿದೆ, ಚಿಕನ್ ಸೇಮ್. ನಮ್ಮ
ಅಪ್ಪ ಅಕ್ಕ ತೊಳಿತವ್ರೆ. ಸೊ ಇದು ನಾನು ಸೊ ಇಷ್ಟೇ ಗೈಸ್. ಮನೆ ಟೂರ್ ನೋಡಿದ್ದೀರಾ? ಯಾರದು? ಸೊ ಬನ್ನಿ ಈಗ ಮೇಲೆ ಹೋಗೋಣ. ಅಮ್ಮ ಹೋ ಏನಕ್ಕೆ ಬಂದೆ ನಾನಿಲ್ಲಿ? ಟೈಮ್ ಕೇಳ್ತಾ ಇದ್ದಾರೆ ನಮ್ಮಮ್ಮ. 9:01. ಸೊ ಇಲ್ಲಿ ಬಟ್ಟೆ ಒಗಿತಾವ್ರೆ. ಸೊ ಬನ್ನಿ ಕೆಳಗಡೆ ಹೋಗೋಣ ಈಗ. ಇದು ನಮ್ಮ ಸಂಧಿ. ಇದು ಹೌಸ್ ಟೂರಲ್ಲಿ ನೋಡ್ಸಿಲ್ಲ ಅನ್ಸುತ್ತೆ. ಅದು ನೋಡ್ಸಿದ್ದೀನಿ ಅನ್ಸುತ್ತೆ. ನಾನು ವ್ಲಾಗ್ ಮಾಡೇ ಇರಲಿಲ್ಲ. 2 ದಿವಸ ಬಿಟ್ಬಿಟ್ಟಿದ್ದೆ. ಡೈಲಿ ವ್ಲಾಗ್ ಹಾಕ್ಬಿಟ್ಟು ಡೈಲಿ ವ್ಲಾಗ್ ಅಂದ್ಬಿಟ್ಟು. ಹಲೋ, ಹಾಂ ಮೇಲ್ಗಡೆ ಐತೆ. ಮಾತಲ್ಲ ನಮ್ಮಯ್ಯ ಫೋನ್ ಮಾಡೋರೆ. ಹಲೋ, ಅಜಯ್ ಮಾಡ್ತೀಯ? ಫೋನ್ ಮಾಡಿರ್ತೆ. ಏನಮ್ಮ ಬಿತ್ತು? ಇದು ನಮ್ಮ ಟ್ಯಾಂಕ್ ನೋಡಿದ್ದೀರಮ್ಮ ಹೌಸ್ ಟೂರ್ಗೆ. ಯಾವ ಇಲ್ಲಿ ಬಿಸಾಕಿರೋದು? ಏನ್ ನೆಲ ನೋಡ್ಲಿ ಇಲ್ಲಿ ಹೋಯ್ತಲ್ಲ ಅಂತೆ. ಹಿಂಗೆ ಗೈಸ್ ನಮ್ಮ ಅಜ್ಜಿ. ಯಾರನ್ನ ನಿಮ್ಮ ಮನೆಗೆ ಈ ಥರ ಅಜ್ಜಿ ಇದ್ರೆ ಹೇಳಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಗೈಸ್ ಇಷ್ಟೇ. ಇಲ್ಲಿಂದ ಬ್ಲಾಗ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.